ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭ ಮುಂಜಾನೆ. ತುಂಬ ದಿನಗಳ ನಂತರ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸುಸ್ವಾಗತ. ಎಲ್ಲಿಗಪ್ಪ ಹೊರಟಿದ್ದೀನಿ ಅಂದರೆ ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ, ಗೊತ್ತಾಗುತ್ತೆ ಎಲ್ಲರಿಗೂ. ಸೊ ಬಂದಿದ್ದೀನಿ ಪಿಕಪ್ ಮಾಡೋದಕ್ಕೆ. ಪೂಜೆ ಎಲ್ಲ ಮಾಡ್ತೀನಿ ಅಂತ ಅಂದರು. ಸೊ ವೆಯ್ಟ್ ಮಾಡಿಕೊಂಡು ಹಾಗೆ ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ಅಲ್ಲಿಂದ ಸೀದಾ ಪಿಕಪ್ ಮಾಡ್ಕೊಂಡು ಹೊರಟಿದ್ರು ಸ್ನೇಹಿತರೆ. ಸೊ ಬಾಯ್ಸೆಲ್ಲ ಫುಲ್ಲು ಜೋಶಲ್ಲಿದ್ದರು. ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ಅಲ್ಲಿಂದ ಹೊರಟಿದ್ದೆ ನಮ್ಮ ಬಾರ್ ಕಡೆಗೆ. ಎಲ್ಲ ಎಣ್ಣೆ ಹಾಕ್ಕೋಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಬಾರ್ ಕಡೆಗೆ ಹೋಗಿ ಮತ್ತೆ ಎಣ್ಣೆ ಎಲ್ಲ ತೊಗೊಂಡಿದ್ದಾಯಿತು ಸ್ನೇಹಿತರೆ. ಸೊ ಎಣ್ಣೆ ಎಲ್ಲ ತೊಗೊಂಡಾದ್ಮೇಲೆ ಮತ್ತೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಹಾಗೆ ಎಣ್ಣೆ ಎಲ್ಲ ತೊಗೊಂಡು ಸೀದಾ ಮುಂದಕ್ಕೆ ಹೊರಟಿದ್ದು. ಹಾಗೆ ಬರ್ತಾ ಇನ್ನೇನು ಹೊಸಪೇಟೆ ಹತ್ರ ಬಂದಿದ್ದಾಯಿತು ಸ್ನೇಹಿತರೆ. ಸೊ ತುಂಬ ದಿನ ಆಗಿದೆ ಅಂತ ಹೇಳ್ಬಿಟ್ಟು ಹೊಸಪೇಟೆ ಟನಲ್ನ ವೀಡಿಯೋ ಹಾಗೆ ಮಾಡಿಕೊಂಡು ಹಾಗೆ ಮುಂದೆ ಬಿಜಾಪುರ ಟ್ರಾವೆಲಿಂಗ್ನ ಕಂಟಿನ್ಯೂ ಮಾಡಿದ್ದಾಯಿತು. ಸೊ ಒಬ್ಬನೇ ಏನು ಮಾಡೋದಕ್ಕಾಗಲ್ಲ, ಹುಡುಗರೆಲ್ಲ ಫುಲ್ ಟೈಟಾಗಿ ಪಾಚ್ಕೊಂಡ್ಬಿಟ್ಟಿದ್ದಾರೆ. ಸೊ ಯಾರನ್ನೂ ಎಬ್ರಿಸಿ ಕಂಪ್ನಿ ಕೊಡಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಮುಂದೆ ಒಬ್ಬನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಆಲ್ರೆಡಿ 3:30 ಆಗಿದೆ. ಬಿಜಾಪುರ ರೀಚ್ ಆಗೋಷ್ಟೊಳಗೆ 5:30-6 ಗಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಿಜಾಪುರ ನಿಯರ್ ಬೈ ಬರೋಷ್ಟೊಳಗೆ 6 ಗಂಟೆ 6:30 ಆಗಿ ಹೋಗಿತ್ತು. ಸೊ ವ್ಯೂ ಹೇಗಿದೆ ನೋಡಿ, ಬೆಳಕು ಆಗ್ತಾ ಹೇಗಿರುತ್ತೆ ನೋಡಬೇಕು. ಬಿಸಿಲು ಹೇಗಿದೆ ಅಂತ ಗೊತ್ತಿಲ್ಲ ಈ ಕಡೆ ಈಗ. ಹಾಗೆ ಸೂರ್ಯೋದಯನೂ ಆಗ್ತಾಯಿದೆ. ಸೂರ್ಯೋದಯನ ಹಾಗೆ ವಿಡಿಯೋ ಮಾಡಿಕೊಂಡು ಮುಂದೆ ಎಲ್ಲರೂ ಸ್ಟಾಪ್ ಮಾಡೋಣ ಅಂತೇಳಿ ನೋಡ್ತಾಯಿದ್ದೀವಿ. ಬಟ್ ಎಲ್ಲೂ ಸ್ಟಾಪ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗೆ ಇಲ್ಲೊಂದು ಡೌಟ್ ಇದೆ ನೋಡಿ, ಚಂದ್ರನೂ ಇದೆ ಪಕ್ಕದಲ್ಲಿ, ಹಾಗೆ ಸೂರ್ಯನೂ ಇದೆ. ಸೊ ಸೂರ್ಯ ಚಂದ್ರ ಒಂದೇ ಕಡೆ ಇರೋಲ್ಲ ಅಂತ ಹೇಳ್ತಾರಲ್ಲ, ಇದ್ರ ಬಗ್ಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಹೀಗೆ ಬಿಜಾಪುರ ಸಿಟಿ ಬಂದು ಹೋಮ್ ಸ್ಟೇ ಮಾಡಿದ್ದಾರೆ ಅಂತೇಳಿ ಅಲ್ಲೇ ಫ್ರೆಶ್ ಅಪ್ ಆಗೋದಕ್ಕೆಲ್ಲ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಮತ್ತೆ ಅಲ್ಲಿಂದ ಗೋಲ್ ಗುಂಬಸ್ ನೋಡೋಣ ಅಂತೇಳಿ ಹೊರಟಿದ್ದೀವಿ. ಸೊ ಗೋಲ್ ಗುಂಬಸ್ಸಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, ನೀವು ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ನಾವು ತಂಪಾಗಿ ಫ್ರೂಟ್ಸ್ ತಿನ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೆ. ಸೊ ಆಲ್ರೆಡಿ ಬಂದರು ಅಂತೇಳಿ ಮತ್ತೆ ಬಂದರು ಅಂತೇಳಿ ಅಲ್ಲಿಂದ ಹುಬ್ಳಿ ಕಡೆಗೆ ಮಾಡಿದ್ವಿ ಪ್ರಯಾಣನ. ಹಾಗೆ ಬಿಸಿಲಲ್ಲಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಫುಲ್ಲಾಗಿ AC ಹಾಕ್ಕೊಂಡು ಡ್ರೈವ್ ಮಾಡ್ತಾಯಿದ್ದೀನಿ. ಸೊ ಆರಾಮಾಗಿ ಜರ್ನಿ ಹೋಗ್ತಾಯಿದೆ. ಆಲ್ರೆಡಿ ಮಧ್ಯಾಹ್ನ 3 ಗಂಟೆ ಆಗಿದೆ. ಬಿಸಿಲು ಸಿಕ್ಕಾಪಟ್ಟೆ, ಮಳೆ ಇಲ್ಲ, ನದಿ ಎಲ್ಲ ಖಾಲಿ ಆಗಿದೆ. ಸೊ ಮಧ್ಯಾಹ್ನ 2 ಗಂಟೆ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿ ಡಾಬಾದಲ್ಲಿ ಊಟ ಎಲ್ಲ ಮಾಡಿಕೊಂಡು ಹಾಗೆ ಮತ್ತೆ ಹುಬ್ಳಿ ಕಡೆ ಹೊರಟಿರೋದು. ಸೊ ಹುಬ್ಳಿ ರೀಚ್ ಆಗೋಷ್ಟೊಳಗೆ ಆಲ್ರೆಡಿ ಸಂಜೆ ಆಗೋಗಿದೆ. ಮತ್ತು ಇನ್ನು ಧಾರವಾಡ ದಾಂಡೇಲಿ ಹೋಗಬೇಕು. ಹೋಗೋಷ್ಟೊಳಗೆ 8 ಗಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ 7 ಗಂಟೆ ಆಗ್ತಿದೆ ಎಂಟ್ರಿ ಆಗ್ತಿದ್ದಾಗೇ. ಸೊ ಫೈನಲಿ 7-7:30 ಅಷ್ಟರೊಳಗೆ ದಾಂಡೇಲಿ ರೀಚ್ ಆಗಿದ್ದಾಯಿತು. ಅಲ್ಲಿಂದ ಮತ್ತೆ ರೆಸಾರ್ಟಿಗೆಲ್ಲ ಚೆಕ್ಕಿನ್ ಆಗಿದ್ದಾಗಿತ್ತು. ಸೊ ಚೆಕ್ಕಿನೆಲ್ಲ ಆಗಿ ಒಂದು ರೌಂಡು ರೆಸಾರ್ಟೆಲ್ಲ ಓಡಾಡಿಕೊಂಡು ಊಟಕ್ಕೆ ಹೋಗೋಣ ಅಂತೇಳಿ ನೋಡ್ತಾಯಿದ್ವಿ. ಸೈಡಲ್ಲೆಲ್ಲ ವ್ಯೂ ಹೇಗಿದೆ ಅಂತೇಳಿ ರೆಸಾರ್ಟ್ ಸುತ್ತ ಓಡಾಡಿಕೊಂಡು ವಾಕಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಊಟನೂ ಆಯಿತು. ಹುಡುಗರೆಲ್ಲ ಫೈರ್ ಕ್ಯಾಂಪ್ ಹಾಕ್ಕೊಂಡು ಕೂತ್ಕೊಂಡಿದ್ರು ಸ್ನೇಹಿತರೆ. ಸೊ ನಾಳೆ ಎಲ್ಲೆಲ್ಲಿ ಹೋಗ್ತೀನಿ ಅಂತೇಳಿ ತಿಳಿಸ್ಕೊಡ್ತೀನಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.